2025-30ನೇ ಸಾಲಿನ ಶಿರಾ 120 ಎಷ್ಟು ವರ್ಷಣ 123 ಇತಿಹಾಸವುಳ್ಳ ಟೌನ್ ಬ್ಯಾಂಕ್ನ ಚುನಾವಣೆಯಲ್ಲಿ ಇವತ್ತಿನ ದಿವಸ ಏನು ಇಂದಿನ ನಿರ್ದೇಶಕರು ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ವಿ. ಆ ಟೀಮ್ಗೆ ನಮ್ಮ ಶಿರಾ ನಗರದ ಟೌನ್ ಬ್ಯಾಂಕಿನ ಎಲ್ಲ ಸದಸ್ಯರು, ಮತದಾನ ಉಳ್ಳವರು ಮತದಾನ ಇಲ್ಲದವರು ಒಟ್ಟು ಟೋಟಲ್ 7,000 ಜನಕ್ಕೂ ನಮ್ಮೆಲ್ಲ ಹಳೆ ನಿರ್ದೇಶಕರ ಏನು ಟೀಮ್ಗೆ 19 ಜನಕ್ಕೆ 18 ಜನನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇನ್ನೊಬ್ರು 19 ಸದಸ್ಯರು ನಮ್ಮ ಹುಡುಗನ ಮಾರ್ತೀಶ್ ಅಂತೇಳಿ ಅವರೆಲ್ಲರ ಪರವಾಗಿ ಎಲ್ಲ ಶೇರ್ ಹೋಲ್ಡರ್ಗೂ ಮತ್ತು ಶಿರಾನಗರದ ನಾಗರಿಕರಿಗೂ ಈ ಮೂಲಕ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. 25-32ನೇ ಸಾಲಿನ ಏನು ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತೇನು 19 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆ ಆಗಲು ಸಹಕರಿಸಿದಂಥ ಎಲ್ಲ ನಮ್ಮ ಸದಸ್ಯಗಳಿಗೆ ಧನ್ಯವಾದ ಹೇಳ್ತಾ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಲೀಡರ್ಗಳಿಗೂ ಹಾಗೂ ಎಲ್ಲ ನಮ್ಮ ಶಿರಾ ನಗರದ ಜನತೆಗೂ ಹೃದಯ ಧನ್ಯವಾದಗಳು ಹೇಳ್ತಾ, ಇವತ್ತೇನು ನಮ್ಮ ಮುಂದೆ ಕಠಿಣವಾದಂಥ ಸವಾಲಿದೆ, ಆ ಸವಾಲನ್ನ ಇವತ್ತು ಇನ್ನು ಏನು ಬ್ರಾಂಚ್ಗಳು ಮಾಡಬೇಕು, ಬ್ರಾಂಚ್ಗಳು ಮಾಡಿ ಇವತ್ತೇನು SF ಇಂದ ಮುಂದೆ ಹೊರಗಡೆ ತಗೊಂಬಂದು ಬ್ಯಾಂಕ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಬ್ರಾಂಚ್ಗಳು ಮಾಡಿ ಎಲ್ಲ ಒಗ್ಗಟ್ಟಾಗಿ ಇನ್ನು ಈ ಬ್ಯಾಂಕ್ನ ಬೆಳೆಸ್ತೀವಿ ಅಂತ ಹೇಳ್ತಾ ಸರ್ ಏನಿಲ್ಲ ಸರ್, ಅದೇ ಜನಗಳಿಗೆ ಸ್ಪಂದಿಸ್ಬೇಕಷ್ಟೇ ಸರ್ ಇರೋದು. ಈಗ ಜನಗಳಿಗೆ ಸ್ಪಂದಿಸಿದ್ರೆ ಜನಗಳಿಗೆ ಸ್ಪಂದಿಸ್ಬೇಕು, ಎಲ್ಲ ಜಲ್ದಿ ಸಿಗ್ತೀವಲ್ಲ, ಹಂಗಾಗಿ ಅಷ್ಟೇ ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಮತದಾರರೆಲ್ಲರಿಗೂ ಸಹ ನಮ್ಮ ವಂದನೆಗಳು. ನಮ್ಮ ಗ್ರೂಪ್ನಿಂದ 18 ಜನಗಳನ್ನ ಆಯ್ಕೆ ಮಾಡಿದ್ದೀರಾ. ಮತ್ತು ಗೆದ್ದ ಎಲ್ಲ ಅಭ್ಯರ್ಥಿಗಳ 19 ಜನ ಅಭ್ಯರ್ಥಿಗಳ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಬ್ಯಾಂಕಿನ ಹಿತದೃಷ್ಟಿಗೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು 19 ಜನ ಸಮೇತ ಒಟ್ಟಿಗೆ ಕೆಲಸ ಮಾಡ್ತೇವೆ. ಟೌನ್ ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ಶೇರ್ ಹೋಲ್ಡರ್ಸ್ಗೆ ನಾನೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನೀವೆಲ್ಲ ನಮಗೆಲ್ಲ 19 ಜನ ನಾವೆಲ್ಲ ಟ್ರೂಪಾಗಿ ನಿಂತಿದ್ದೀವಿ. ಅದರಲ್ಲಿ 12 ಜನ ಆಯ್ಕೆ ಮಾಡಿದ್ದೀರಾ. ಅದಕ್ಕೆ ನಮ್ಮದು ಎಲ್ಲರ ಪರವಾಗಿ ನಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕೈಯಿಂದ ಏನು ಸಾಧ್ಯ ಆಗ್ತೈತೆ ಕೋಆಪರೇಟಿವ್ ಬ್ಯಾಂಕ್ ಇನ್ನೂ ಮುಂದೆ ತಗೋಬೇಕು ಅಂತ ಏನಿದೆ, ನಮ್ಮ ಶಿವಕುಮಾರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಅವರು ನೇತೃತ್ವದಲ್ಲಿ ಎಲ್ಲ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇನ್ನೂ ಏನಿದೆ ನಾವು ಸ್ವಲ್ಪ ಮುಂದೆ ಹೋಗಿ ಸ್ಟೇಟ್ ಲೆವೆಲ್ ಬ್ಯಾಂಕ್ ಆಗಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಅಪ್ಪ ಇದು 3ನೇ ಸಾರಿ ಗೆಲ್ತಾ ಇರೋದು. ಫಸ್ಟ್ ಟೈಮ್ 2 ಎಲೆಕ್ಷನ್ ಗೆದ್ದಿದ್ದೆ. 3ನೇ ಎಲೆಕ್ಷನ್ ಸ್ಮಾಲ್ ಒಂದು 20 ಓಟಿಂದ ಸೋತಿದ್ದೆ. ಆದರೆ ಅವರು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 5 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. ಈಗ ಇದು 3ನೇ ಸಾರಿ ಗೆಲ್ತಾ ಇರೋದು ಕೋಆಪರೇಟಿವ್ ಬ್ಯಾಂಕ್ ಎಲೆಕ್ಷನ್ನು. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕಿಂದು ಚುನಾವಣೆ ಆಗಿತ್ತು, ಅದು ಒಂದು ಮತಗಟ್ಟೆನಲ್ಲಿ ಎಲ್ಲ ಮತಗಳಿದ್ದು ಇವತ್ತು ಎಣಿಕೆ ಕಾರ್ಯ ಪ್ರಾರಂಭವಾದಾಗಲಿಂದ ಒಂಥರ ಎಲ್ಲ ಏನು ನಿರ್ದೇಶಕರು ಏನು ಎಲೆಕ್ಷನ್ ನಿಂತಿದ್ರು ಅವ್ರಿಗೆಲ್ಲ ಒಂದು ಆತಂಕ ಇತ್ತು. ಇವತ್ತು ಆ ಚುನಾವಣೆ ಆದಮೇಲೆ ಎಲ್ಲ ಆತಂಕ ದೂರ ಆಗಿದೆ. ನಮ್ಮ ಸಿಂಡಿಕೇಟಿಂದ 19 ಜನಕ್ಕೆ 18 ಜನ ಗೆದ್ದಿದ್ದೀವಿ ನಾವು. ನಮ್ಮ ಸಿಂಡಿಕೇಟ್ನ ಮುಂದಾಳತ್ವನ ನಮ್ಮ PR ಮಂಜುನಾಥ್ ಅವರು ಮತ್ತು ತ್ಯಾಗರಾಜಪ್ಪ ಅವರು ತೊಗೊಂಡಿದ್ರು. ಒಳ್ಳೆ ಮಾರ್ಗದರ್ಶನ ಇಟ್ಕೊಂಡು ಒಂದು ಸಿಂಡಿಕೇಟ್ನ ಒಳ್ಳೆ ಉತ್ತಮ ರೀತಿಯಿಂದ ಸಾಗಿಸ್ಕೊಂಡ್ರು. ಅವರ ಒಂದು ನಡೆಯಿಂದ ನಮ್ಮದೇನು ಈ ಒಂದು ಚುನಾವಣೆಯಲ್ಲಿ ನಾವು ಅಭೂತಪೂರ್ವ ಗೆಲುವು ಸಾಧಿಸಿದ್ದೀವಿ. 18 ಜನ ಗೆಲ್ಲಬೇಕು ಅನ್ನೋ ತಮಾಷೆ ಅಲ್ಲ. ಇದು ದೊಡ್ಡ ಕೋಆಪರೇಟಿವ್ ಬ್ಯಾಂಕು, 7,000 ಚಿಲ್ಲರೆ ಮತದಾರರಂತ ಇದು 119 ವರ್ಷ ಆಗಿದೆ ನಮ್ಮ ಬ್ಯಾಂಕಿಗೆ, ಇತಿಹಾಸ ಇದೆ ಅಂಥ ಬ್ಯಾಂಕಲ್ಲಿ ಇವತ್ತು ನಾವೇನು ಮಾಡಿದ್ವಿ, ನಾವು ಒಂದು ಮಾಡಿದ್ವಿ, 2 ಬ್ಯಾಚ್, ಯಾವಾಗಲೂ 2 ಸಿಂಡಿಕೇಟ್ ಇರ್ತಿತ್ತು. ನಾವೇನು ಮಾಡಿದ್ವಿ, ಇದಕ್ಕೆ ಎಲೆಕ್ಷನ್ಗಿಂತ ಮುಂಚೆನೇ 2 ಸಿಂಡಿಕೇಟ್ ಒಂದೇ ಮಾಡಿ ಒಂದೇ ಸಿಂಡಿಕೇಟನ್ನು ನಿಂತ್ಕೊಂಡ್ರೆ ಯಾವುದು ಕಾಂಪ್ಲಿಕೇಶನ್ ಬರಲ್ಲ, ಮನಸ್ತಾಪಗಳು ಬರಲ್ಲ, ಎಲ್ಲ ಒಂದೇ ಅನ್ನೋದು ಇರಬೇಕು ಅಂತ ಒಂದು ಉದ್ದೇಶದಿಂದ ಸಿಂಡಿಕೇಟ್ ಒಂದು ಮಾಡಿದ್ದು ನಮಗೊಂದು ಇದು ಹೆಲ್ಪ್ ಆಯಿತು. ಇವತ್ತು ಯಾರೂ ಮುಖ ಕರ್ರಂಗೆ ಮಾಡ್ಕೊಳಂಗಿಲ್ಲ. ಎಲ್ಲರೂ 18 ಜನ ಗೆದ್ದಿರೋದ್ರಿಂದ ಒಳ್ಳೆ ಉತ್ಸಾಹ ಇದೆ. ಮುಂದೆ ನಮ್ಮದೇನು ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲರೂ ದುಡಿಬೇಕು ಅಂತ ಅವ್ನಿಗೆ ಆಸೆ ಆಗಿದೆ. ಮತ್ತು ಈ ಒಂದು ನಮ್ಮ ಬ್ಯಾಂಕನ್ನ ಒಳ್ಳೆ ಉತ್ತಮ ಸ್ಥಿತಿ ತೊಗೊಂಡೋಗೋಕ್ಕೆ ನಮ್ಮ ಮಾರ್ಗದರ್ಶಕರಿದ್ದಾರೆ, ನಮ್ಮ ಹಿರಿಯರಿದ್ದಾರೆ. ಇವಾಗ ಮಂಜಣ್ಣವ್ರು ಇರ್ಬೋದು, ತ್ಯಾಗರಾಜಪ್ಪ ಇರ್ಬೋದು, ಅವ್ರ ಜೊತೆಗೆ ನಾವೆಲ್ಲ ಸಹಕಾರ ಕೊಟ್ಕೊಂಡು ನಮ್ಮ ಬ್ಯಾಂಕನ್ನು ಉತ್ತಮ ಸ್ಥಿತಿ ತೊಗೊಂಡೋಗ್ತೀವಿ.